ಇಡೀ ಬೀದರ್ ಜಿಲ್ಲೆಯಿಂದ ಬರ್ತಕ್ಕಂತ ಜನ ಬಂದು ಶುಭ ಹಾರೈಸಿ ಕೇಕ್ ಕಟ್ ಮಾಡಿಸಿ ಹಾರು ಶಾಲು ಬಹಳಷ್ಟು ವಿಜೃಂಭಣೆಯಿಂದ ನನ್ನನ್ನು ಮಾಡಿದರು. ನನ್ಗೆ ಏನ್ ಅನಿಸ್ತದ ಅಂದ್ರೆ ನಾನು ಹಿಂದೆ 4 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂತ ಅವಧಿಯಲ್ಲಿ ಕೂಡ ನನಗೆ ಇಷ್ಟೊಂದು ಜನ ಬಂದು ಅಭಿಮಾನದಿಂದ ಸನ್ಮಾನ ನಾನು ಮಾಡಿಸ್ಕೊಂಡಿಲ್ಲ. ಇವತ್ತು ನಾನು ಏನು ಅಧಿಕಾರದಲ್ಲಿ ಇಲ್ದ್ರೂ ಕೂಡ ಇವತ್ತೇ ನೀವು ಪ್ರೀತಿ ತೋರಿಸಿದ್ರಲ್ಲ ಅದು ಇವತ್ತು ಹೇಳ್ತಕ್ಕಂಥದ್ದು. ಇವತ್ತು ಘಂಟಘೋಷವಾಗಿ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ನೀವೆಲ್ಲ ಯಾವ ರೀತಿ ನನ್ನನ್ನು ಪ್ರೀತಿಸ್ತಾ ಇದ್ರಿ. ಯಾಕಂದ್ರೆ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಾವು ಹೋರಾಟ, ನಾವ್ ಏನ್ ಮಾಡಿದೀವಿ, ನಾವು 4 ಸಲ ಶಾಸಕರಾಗಿದ್ದೀವಿ, ಮಂತ್ರಿ ಆಗಿದ್ದೀವಿ, ಬೋರ್ಡ್ ಚೇರ್ಮನ್ ಆಗಿದ್ದೀವಿ, ಬೇರೆ ಬೇರೆ ಆಗಿದ್ದೀವಿ, ಅದು ಮುಖ್ಯ ಅಲ್ಲ. ನಾವ್ ಇರ್ತಕ್ಕಂಥ ಇದ್ರಲ್ಲಿ ನಾವು ಕೊಟ್ಟಂತ ಕೊಡುಗೆ ಏನು ಅಂಬೋದು ಅದು ಬಹಳ ಮಹತ್ವ ಇದೆ. ಇವತ್ತು ನಿಜವಾಗ್ಲು ಇವತ್ತು ಅವೆಲ್ಲ ಜೇರ್ಪೇಟ್ ಓಣಿಯಲ್ಲಿ ನನ್ನನ್ನು ಅನೇಕ ಬಾರಿ ನಮ್ಮವರ ಅಣ್ಣ ತಮ್ಮ ನಮ್ಮ ಸೋದರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾರ. ನಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಸಂಪೂರ್ಣವಾದಂತ ಬೆಂಬಲ ನಾನು ಕೊಟ್ಟಿದ್ದೆ. ನಾನು ವಿಧಾನಸಭೆ ಕಳಿಸಿದ್ರಿ, ನಾನು ವಿಧಾನಸಭೆ ಮೂಲಕ ನಾನು ರಾಜ್ಯದಲ್ಲಿ ಸಂಪುಟ ದರ್ಜೆ ಸಚಿವನಾಗಿ ಕೂಡ ನಾನು ವಿದೇಶಕ್ಕೆ ಹೋದ್ರು ಕೂಡ ಯಾರಪ್ಪ ಇವರು ಅಂದ್ರೆ ಹುಮ್ನಾಬಾದ್ ಶಾಸಕರು, ಇವ್ರು ಜೇರ್ಪೇಟದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ ಇವತ್ತು ಅಲ್ಲಿವರೆಗೆ ಮುಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಯಾರಾದ್ರು ಕಾಣಿದ್ರೆ ಅದು ಕಾಣ್ಬಿಟ್ರು ನೀವು. ಇವತ್ತ ಯಾವ ರೀತಿ ಇವತ್ತೇನು ಸಾಗರ್ ಖಂಡ್ರೆ ಅವ್ರು ಹೇಳಿದ್ರು, ಇವತ್ತ ನಮ್ಮ ಯುವಕರು ಸಾಗರ್ ಖಂಡ್ರೆ ಅವ್ರು ಹೇಳಿದ್ರು, ಪಾಪ ಅವರು ಬಹಳ ಸರಳ ಇರ್ತಕ್ಕಂಥ ನಮ್ಮ ಯುವಕ ಮಿತ್ರರು. ಅವ್ರು ಹೇಳಿರ್ತಕ್ಕಂಥದ್ದು ನಿಜ. ಸಾಗರ್ ಖಂಡ್ರೆ ಅವರು ನಾನು ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ನಿಲ್ಬೇಕು ಅಂತ ಪಕ್ಷದ ಹೈಕಮಾಂಡ್ ಕೂಡ ತೀರ್ಮಾನ ಆಗಿತ್ತು. ಆದ್ರೆ ನಾನು ಸಾಗರ್ ಖಂಡ್ರೆ ಅವ್ರ ಜೊತೆಲಿ ಮಾತಾಡಿದಾಗ, ಇಲ್ಲ ಸಾಗರ್ ಖಂಡ್ರೆ ಅವರು ಇಲ್ಲ ಅಂಕಲ್ ನಾನು ನಿಂದಿರಬೇಕಾಗಿದೆ, ನಾನು ಒಂದ್ಸಲ ಅವಕಾಶ ಕೊಡ್ರಿ ಅಂದಾಗ ನಾನಂದು ಆಯ್ತು ಮುಂದೆ ಬೇರೆ ಚುನಾವಣೆ ನೋಡೋಣ ಅಂತ ಹೇಳಿ ಸಾಗರ್ ಖಂಡ್ರೆ ಅವರು ಇದ್ದಿದ್ದ ಫ್ಯಾಕ್ಟ್ ಇವತ್ತು ಮಾಧ್ಯಮ ಸ್ನೇಹಿತರು ಕೂಡ ಮೊದಲು ಹೇಳಿದಾರಪ್ಪ. ಇವತ್ತು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವ್ದು ನೇರ ಯಾವ್ದು ಇರ್ತಕ್ಕಂಥದ್ದು ಅದು ನೇರವಾಗಿ ಹೇಳ್ತಕ್ಕಂಥವ್ರು ಇವತ್ತು ನಮ್ಮ ಸಾಗರ್ ಖಂಡ್ರೆ ಅವರು. ಅವಕಾಶಗಳು ಬರುತ್ತೆ, ಅವಕಾಶಗಳು ಹೋಗುತ್ತೆ. ನಾವ್ ಇರ್ತಕ್ಕಂಥ ಸಮಯದಲ್ಲಿ ನಾವು ಕೊಟ್ಟಂತ ಕೊಡುಗೆ ಏನು. ಇವತ್ತು ಇವೆಲ್ಲ ಜೇರ್ಪೇರದಲ್ಲಿ ನನಗೆ ಅನಿಸ್ತದೆ, ನಾನು ನಿಮ್ಗೆ ಅಷ್ಟು ಮಂದಿ ಕೊನೆ ಹಿಡಿತೀನಿ, ನೀವು ನನಗೆ ಅಷ್ಟು ಮಂದಿ ಕೊನೆ ಹಿಡಿತೀರಿ. ಇದು ಯಾವುದೋ ಹೊಸದಲ್ಲ. ಕೆಲವೊಂದು ಸಲ ಏನ್ ಗುರ್ತಾಯಿ, ಕೆಲವೊಂದ್ ಸಲ ಹಿಂದೆ ಮುಂದೆ ಆಯ್ತದ, ಏನ್ ಮಾಡಕ್ ಆಗಲ್ಲ. ಕೆಲವೊಂದ್ ಸಲ ಹಿಂದೆ ಮುಂದೆ ಆಯ್ತದ, ಅದಕ್ಕೆ ಏನು ಮಾಡಕ್ ಆಗಲ್ಲ. ಸಮಯ ಅನುಗುಣವಾಗಿ ಅದಕ್ಕೂ ಕೂಡ ನಾವು ತಪ್ಪು ತಿಳ್ಕೊಂಡಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮತದಾನ ಹಕ್ಕು ಏನಿದೆ, ಇವತ್ತು ಆ ಮತದಾನ ಹಕ್ಕು ನೀವು ಯಾರಿಗ್ ಬೇಕಾದ್ರೂ ಚಲಾಯಿಸ್ತಕ್ಕಂತ ಹಕ್ಕು ಅದು ನಿಮಗಿದೆ. ಇವತ್ತ ಆ ಎಲೆಕ್ಟ್ರಾನಿಕ್ ಬೋರ್ಡ್ ಹೋಗಿದಾಗ ಆ ಮತ ನೀವ್ ಯಾರಿಗ್ ಹಾಕ್ಬೇಕಂತ್ರಿ, ನೀವೇನ್ ಮನುಷ್ಯನ ಇಟ್ಕೊಂಡು ಹೋಯ್ತ್ರಿ, ಅಲ್ಲಿ ಒಂದು ಸಲ ಟುಯ್ ಅಂತ ಹೋದ್ರೆ ಅದು ಮುಗಿದೋಯ್ತು, ಟೊಯ್ ಆಯ್ತು. ಇವತ್ತು ಇಡೀ ಹುಮ್ನಾಬಾದ್ ಕ್ಷೇತ್ರದ ಜನ ಹೇಳ್ತಾರ, ಏನೋ ನಮ್ಲಿಂದ ತಪ್ಪಾಗಿದೆ, ನಾವು ಇವತ್ತಿರ್ತಕ್ಕಂಥ ಒಳ್ಳೆಯರಿಗೆ ಗೆಲ್ಸ್ಬೇಕಾಗಿತ್ತು, ಆಗ್ಲಿಲ್ಲ, ಇವತ್ತು ಕೆಟ್ಟವ್ರ ಅಧಿಕಾರ ಬಂದಿದಾರ ಅಂತ. ಇವತ್ತು ಅನೇಕ ಬಾರಿ ಅನೇಕ ಕಾರ್ಯಕ್ರಮಗಳು ಹೋಗಿದಾಗ ಅನೇಕ ಜನ ಹೇಳ್ತಾರೆ. ಇವತ್ತು ನಾನು ಹೇಳಕ್ ನಿಮ್ಗೆ ಇಚ್ಛೆ ಪಡ್ತೀನಿ, ಇವತ್ತು ಇಲ್ಲಿ ಹುಮ್ನಾಬಾದ್ದಾಗ ಇಷ್ಟೊಂದು ಮನೆ ಏನಪ್ಪಾ ಪಪ್ಪು ದೇವಣಿ, ಹುಮ್ನಾಬಾದ್ದಾಗ ಇಲ್ಲೆಲ್ಲ ಮನೆ ಜೇರ್ಪೇಟದಾಗ ಯಾವಾಗ ಪ್ರಾರಂಭ ಆಯ್ತಮ್ಮ ತಾಯಿ, ಎಷ್ಟು ಮಂದಿಗೆ ಮನೆ ಕೊಟ್ಟಿದೀವಿ? ನಾನು ಎಮ್ಮೆಲ್ಲೆ ಇದ್ದ, ನಾನು ಇದ್ದಾಗ ಕೊಟ್ಟಿದ್ದಿಲ್ಲ ಹೇಳ್ರಿ. ನಡ್ಬಕ್ ಪಾಪ ಯಾರೋ ಹೇಳ್ತಾರೆ, ನಾವು ಮಾಡಿದೋ ನೀವು ಮಾಡಿದೋ ಯಾರು ಮಾಡ್ಲಕ್ ಅವ್ರು ಏನೂ ಇದ್ದಿಲ್ಲ. ಯಾರು ಏನಿದ್ದೀರಿ ಹೇಳ್ರಿ? 2013-14 ನಾವು ಮನೆಗಳು ತಂದಿ ಸುಮಾರು 250 ಮನೆಗಳನ್ನ 150 ಮನೆಗಳು ನಮ್ ಜೇರ್ಪೇಟೆಯಲ್ಲಿ ಸ್ಲಮ್ ನಲ್ಲಿ ಒಂದು ಮನೆಗೆ 5 ಲಕ್ಷ ರೂಪಾಯಿ ಸಿಗ್ತಕ್ಕಂತ ನಮ್ಮ ಉಮೇಶ್ ಜಮಗಿ ಇದ್ದಾರಲ್ಲ, ಇವತ್ತೆಲ್ಲ ಇಷ್ಟೊಂದು ಕೆಲಸ ನಾವೆಲ್ಲ ಮಾಡಿದೀವಿ. ಆಗತ್ತೆ ಒಂದೊಂದ್ಸಲ ಹಿಂದೆ ಮುಂದೆ, ಅದಕ್ಕೆ ಯಾವುದು ಕೂಡ ವಿಚಾರ ಮಾಡೋದು. ಕೆಲವ್ರು ಹೇಳ್ತಾ ಇದ್ರು, ಇದೆಲ್ಲ ನಾನ್ ಮಾಡಿದೀನಿ, ನೀವು ಮಾಡಕ್ ನೀವ್ ಏನಿದ್ರಿ? ನೀವೇನಾದ್ರೂ ಇದ್ರಾ? ಏನ್ ಜಿಲ್ಲಾ ಪರಿಷತ್ ತೆಗಿದ್ರಾ ಅಥವಾ ವಿಧಾನ ಪರಿಷತ್ ತೆಗಿದ್ರಾ? ಎಲ್ಲಿ ಕೂಡ ಏನೂ ಇಲ್ಲ. ಸುಮ್ನೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಜನರಿಗೆ ಯಾವ ರೀತಿ ಅವ್ರಿಗೆ ಯಾವ ರೀತಿ ಹೇಳ್ತಕ್ಕಂಥದ್ದೆಲ್ಲ ಮತ್ತೊಬ್ರು ಬೇರೆ ಬೇರೆ ಹೇಳ್ತಾ ಇದಾರೆ. ಇಲ್ಲ ನಾವು ಮಾಡಿಸಿದೀವಿ ಅವ್ರು ಮಾಡ್ಸಕ್ ಅವ್ರು ಕೇಳಿದಾಗ ಅಧಿಕಾರ ಏನು? ನಾನ್ ಹೇಳಿ ಸರ್ಕಾರ ವತಿಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ, ಹುಮ್ನಾಬಾದ್ದಲ್ಲಿ ಮಾಧ್ಯಮ ಸ್ನೇಹಿತರು ಕೂಡ ಕೂತಿದ್ರಿ, ಹುಮ್ನಾಬಾದ್ದಲ್ಲಿ 500 ಮನೆಗಳು ಅಸ್ಲಂ ಮನೆಗಳು ನಾನ್ ತಂದೆ. ಚುರುಗುಪ್ಪ ಪಟ್ಟಣದಲ್ಲಿ
545 ಮನೆಗಳು ನಾವು ತಂದೆ. ಈಗಿರ್ತಕ್ಕಂಥ ಹೊಸ ತಂದು ಪೂಜೆ ಮಾಡಿಲ್ಲ. ನನ್ನ ಬೇಜಾರು ಏನು ಅಂದ್ರೆ ನಾನ್ ತಂದಿರ್ತಕ್ಕಂಥ ಮನೆಗೆ ಇನ್ನೊಂದ್ಸಲ ಪೂಜೆ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ದಿಲೀಪ್ ಕುಮಾರ್ ಅವರೇ, ನೀವು ವಿಡಿಯೋ ಮಾಡ್ಕೊತಾ ಇದ್ರಿ, ಸರಿಯಾಗಿ ಮಾಡ್ಕೊಡ್ರಿ. ಯಾಕಂತ ಕೇಳ್ರಿ, ಕರೆಕ್ಟ್ ಅಲ್ಲ? 545 ಮನೆ ನಾನ್ ತಂದು ಪೂಜೆ ಮಾಡಿದ, ಹುಮನಾಬಾದ್ನಾಗ 500 ಮನೆ ತಂದು ನಾ ಪೂಜೆ ಮಾಡಿದ. ಹೊಸದ್ ಮಾಡ್ಲಿ. ಈಗ ಚಂದ್ರಶೇಖರ್ ಪಾಟೀಲ್ ಇದಾರ, ಭೀಮರಾವ್ ಪಾಟೀಲ್ ಇದಾರ, ಅವ್ರವ್ರ ಅಧಿಕಾರದಲ್ಲಿ ಅವ್ರಿಗೆ ಏನೇನು ಸರ್ಕಾರ ಸೌಲಭ್ಯಗಳು ಸಿಗ್ತಾವ ತಂದು ಸ್ಕೀಮ್ ಲಾಂಚ್ ಮಾಡಿ ನಾವು ಸ್ವಾಗತ ಮಾಡೋಣ. ಯಾವಾಗ ರಾಜಶೇಖರ್ ಪಾಟೀಲ್ಗೆ ತಂದು ಅದೇ ಮಾಡಿ ನಾ ಮಾಡಿದ್ ನೋಡ್ರಿ, ಜನ ಹೋಗ್ಲಕ್ ತಯಾರಿಲ್ಲ. ಜನರು ಬಹಳ ಜಾಗೃತರಾಗಿದ್ದಾರ. ಇವತ್ತು ಎಲೆಕ್ಟ್ರಾನಿಕ್, ಪ್ರಿಂಟ್ ಮೀಡಿಯಾ, ಇವತ್ತು ಸೋಷಿಯಲ್ ಮೀಡಿಯಾ, ಜನ ಇಷ್ಟು ಜಾಗೃತ ಆಗಿದಾರ. ಕ್ಷಣದಲ್ಲಿ ಹುಮ್ನಾಬಾದ್ ಕ್ಷೇತ್ರ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ದುಬೈದ ನಮ್ಮ ಸ್ನೇಹಿತರು ನೋಡ್ತಾ ಇದಾರ, ಅಮೆರಿಕದಾಗ ನೋಡ್ತಾ ಇದಾರ. ರಾಜಶೇಖರ್ ಪಾಟೀಲ್ ಹುಟ್ಟುಹಬ್ಬ ಅಲ್ಲ. ಇವತ್ತು ನನಗೆ ಎಷ್ಟೋ ಜನ ಹೊರ ದೇಶದಿಂದ ಕೂಡ ವಿಶಸ್ ಕಳಿಸಿದಾರ, ಫೋನ್ ಮುಖಾಂತರ ನನ್ನನ್ನು ವಿಶ್ ಮಾಡ್ತಾ ಇದಾರ. ಇವತ್ತು ಹೇಳಕ್ ನಾನು ಏನ್ ಬಯಸ್ತೀನಿ ಅಂದ್ರೆ, ಯಾವುದೇ ಕೆಲಸಗಳು ನಾವು ಮಾಡಬೇಕಾಗಿತ್ತು ಅಂದ್ರೆ ಜನರ ಸೇವೆಗಾಗಿ. ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ನೀವೇನ್ ನನಗೆ ಆಶೀರ್ವಾದ ಮಾಡಿದಿರಿ, ಆ ಒಂದು ನಿಟ್ಟಿನಲ್ಲಿ ನೀವು ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾನು ಮಾಡಿದೀನಿ ಅಂತಂದ್ರೆ ಯಾವ ಉಪಕಾರ ಸಲುವಾಗಲ್ಲ, ನನಗಿರ್ತಕ್ಕಂಥ ಕರ್ತವ್ಯ ನಿವಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಇನ್ನೊಂದು ಮಾಧ್ಯಮ ಸ್ನೇಹಿತರೆ, ತಮಗೆಲ್ಲರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನಾನು ಮೊದಲನೇ ಸಲ 2003 ಈ ಹುಮನಾಬಾದ್ ಕ್ಷೇತ್ರದಿಂದ ನಾನು ಗೆದ್ದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಎಸ್.ಎಲ್. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದರು. ಆ ಸಮಯದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಚಿವರಾಗಿದ್ರು. ಲಿಂಗೈಕ ಧರ್ಮಸಿಂಗ್ ಅವರು ಕೂಡ ಮಂತ್ರಿಗಳಾಗಿದ್ರು. ಇನ್ನು ಲಿಂಗೈಕ ಆದಂತಹ ನಮ್ಮ ಪೂಜೆ ತಂದೆಯಾದಂತಹ ಬಸವರಾಜ್ ಪಾಟೀಲ್ ಅವರು ಕೂಡ ಮಂತ್ರಿಗಳಾಗಿದ್ರು. ಯಾಕೆ 2003 ನಿಮ್ಗೆ ಮತ್ತೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀರಿ ಅಂದ್ರೆ, ಮೊನ್ನೆ ಕೆಲವರು ಹೇಳ್ತಾ ಇದ್ರು ಇದು ಮಿರಾಜುದ್ದೀನ್ ಪಾಟೀಲ್ ಇದ್ದಾಗ ಆಗಿದೆ ಅಂತ. ನನ್ನ ಹತ್ರ ಎಲ್ಲ ಸರ್ಕ್ಯುಲರ್ ಇದೆ, ನಾನು ಯಾವುದು ಕೂಡ ಮಾಧ್ಯಮದವರಿಗೆ ಹೇಳ್ತಕ್ಕಂಥದ್ದಲ್ಲ. 2003-4 ಯಾವಾಗ ಸ್ಯಾಂಕ್ಷನ್ ಆಯ್ತು, ಯಾವಾಗ ಫೌಂಡೇಶನ್ ಲೇ ಮಾಡಿದೀವಿ. 2004 ಹುಮನಾಬಾದ್ ಅವಾಗ ಯಾರಿದ್ರು ಶಾಸಕರು, ಅವ್ರು ಹೇಳ್ತಾ ಇದ್ರು ಮಿರಾಜುದ್ದೀನ್ ಪಾಟೀಲ್ ಟೈಮ್ನಾಗ ಆಗಿದೆ. ಕೆಲವರು ಮಿಸ್ಗೈಡ್ ಮಾಡ್ತಕ್ಕಂಥದ್ದು ಬೇಡ. ದಯಮಾಡಿ ಯಾರಿಗೂ ಕೂಡ ಮಿಸ್ಗೈಡ್ ನಾನು ನಿಮ್ಗೆ ಕಾಪಿ ಕೊಡ್ತೀನಿ, ದಯಮಾಡಿ ನೀವಾದ್ರೂ ನೋಡಿ ಬರೀರಿ ಸತ್ಯತೆ ಏನಿದೆ. 2003 ನನ್ನನ್ನು ಹುಮನಾಬಾದ್ ಕ್ಷೇತ್ರ ಜನ ಗೆಲ್ಸಿದಾಗ ಎಸ್.ಎಂ. ಕೃಷ್ಣ ಅವರು ಹೇಳಿದ್ರು, ರಾಜಶೇಖರ್ ಪಾಟೀಲ್ ಅವರಿಗೆ ಹುಮನಾಬಾದ್ ಕ್ಷೇತ್ರ ಜನ ಗೆಲ್ಸಿದಾರ, ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗಿಫ್ಟ್ ಇವತ್ತು ಹುಮನಾಬಾದ್ ಕ್ಷೇತ್ರಕ್ಕೆ ಆಗ್ಬೇಕು, ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗ್ಬೇಕು. ಆ ಸಮಯದಲ್ಲಿ 19 ಕೋಟಿ ರೂಪಾಯಿಗೆ ಆಗಿದೆ ಅಷ್ಟೇ. ಎಷ್ಟು? 19 ಕೋಟಿಗೆ ಆಗಿದೆ. ಇದೇ ನನ್ನ ಹತ್ರ RDPR ಎಷ್ಟು, ಸರ್ಕಾರ ಎಷ್ಟು, ಯಾವುದೇ ಎಷ್ಟು, ಮುನ್ಸಿಪಾಲಿಟಿ ಎಷ್ಟು ಅನ್ನೋದು ಕೂಡ ಇಲ್ಲಿ ಪ್ರತ್ಯೇಕವಾಗಿದೆ. ಇವತ್ತು ನಾವೆಲ್ಲ ಮಾಡಿ ಪಾಪ ಮಿರಾಜುದ್ದೀನ್ ಪಾಟೀಲ್ ರವರು 2004 ಶಾಸಕರಾದ್ರು, ಮಂತ್ರಿ ಆದ್ರು, ಆದ್ರೆ ಅದು ಕೆಲಸ ಮುಗಿಲಕ್ ಆಗ್ಲಿಲ್ಲ. ನಿಮ್ಗೆ ಗುರುತಿದೆ. ನಾನು ಸಚಿವನಾದಾಗ 2008 ಮತ್ತೆ ನಾನು ಶಾಸಕನಾಗಿದ್ದಾಗ ಅದು ಪೂರಾ ಕಂಪ್ಲೀಷನ್ ಮಾಡಿ ಅದು ಚಾಲನೆ ಕೊಡ್ತಕ್ಕಂಥ ಕೆಲಸನೂ ಕೂಡ ಅದು ರಾಜಶೇಖರ್ ಪಾಟೀಲ್ ಮಾಡ್ಯಾರ. ಯಾರು ಮಾಡಿಲ್ಲ. ಅದು ನಿಮ್ ಮುಖಾಂತರ ಎಲ್ಲ ಇಚ್ಛೆ ಬರ್ತೀನಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಕೂಡ ಹೇಳ್ತಾ ಇದ್ರು, ಈ ಕೇಂದ್ರ ಸರ್ಕಾರದ ಯೋಜನೆ ಈಗೇನು 160 ಕೋಟಿ ರೂಪಾಯಿ ಕಾಮಗಾರಿ ಪ್ರಾರಂಭ ಆಗಿದೆಯಲ್ಲ, ನಿಮ್ಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಸರ್ಕಾರದ ಆರ್ಡರ್ ಮಾಡಿದೆ ನನ್ನ ಹತ್ರ. 2000 ನಾನು ಶಾಸಕನಾಗಿದ್ದಾಗ ಇದೆಲ್ಲ ಪ್ರಪೋಸಲ್ ನಾವು ಅವಾಗ ಕೊಟ್ಟು ಕಳಿಸಿದೀವಿ. ಸ್ಯಾಂಕ್ಷನ್ ಕೂಡ 2023 ಪೂರ್ವದಲ್ಲಿ 2022-23 ಮಧ್ಯದಲ್ಲಿ ಇವತ್ತು ಅದಕ್ಕೂ ಕೂಡ ಅನುಮೋದನೆ ಆಗಿದೆ. ನನ್ನ ಹತ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಕೂಡ ಲೆಟರ್ ಇದೆ. ಯಾರಿಗೆ ತಿಳಿವಳಿಕೆ ಇಲ್ಲಲ್ಲ ಅವ್ರಿಗೆ ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಧ್ಯಮದ ಮುಖಾಂತರ ತಾವು ಮಾಡ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಯಾರು ಯಾವ ಕೆಲಸ ಮಾಡಿದಾರ ಅದು ಅವ್ರಿಗೆ ಸೇರ್ಬೇಕು. ಇವತ್ತು ಹೇಳ್ತಾ ಇದ್ರು, ನಾನ್ ಶಾಸಕನಾದ್ಮೇಲೆ 160 ಕೋಟಿ ಇಲ್ವಂತಪ್ಪ. ಯಾವಾಗ ಲೆಟರ್ ಕೊಟ್ರಿ ನೀವು? ಯಾವಾಗ ಸ್ಯಾಂಕ್ಷನ್ ಆಯ್ತು? ಲೆಟರ್ ಜನ ನೋಡಲ್ವಾ? ಜನ ನೋಡ್ತಾ ಇರ್ತಾನೆ. ಯಾವಾಗಾಯ್ತು, ಏನಾಯ್ತು ಅದೆಲ್ಲನೂ ಕೂಡ ನೋಡ್ತಕ್ಕಂಥ. ಜನರಿಗೆ ಹುಚ್ಚು ಮಾಡತಕ್ಕಂಥ ಕೆಲಸ ಬೇಡ. ಪ್ರಾಮಾಣಿಕತೆಯಿಂದ ನಾವು ಏನು ಮಾಡಿದೀವಿ, ಏನು ಮಾಡ್ತಾ ಇದೀವಿ. ನಾನೇನಾದ್ರೂ ಸುಳ್ಳು ಹೇಳ್ಬೋದು, ಅದು ಮಾಡಿದೀನಿ, ಇದು ಮಾಡಿದೀನಿ. ಜನ ಮಾತಾಡ್ತಾರೆ. ಹಳ್ಳಿಗಳು ಹೋಗಿದಾಗ ರಾಜಶೇಖರ್ ಪಾಟೀಲ್ ಏನ್ ಭಾಷಣ ಮಾಡ್ತಾನಪ್ಪ, ಇದು ಅವ ಮಾಡ್ಯಾರೇನು, ಯಾರು ಮಾಡ್ಯಾರ, ಅದ್ರ ಬಗ್ಗೆ ಜನರಿಗೆ ಬಹಳ ಮನವರಿಕೆ ಇದೆ. ಅದಕ್ಕೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಇವೆಲ್ಲ ವಿತ್ ರೆಕಾರ್ಡ್ಸ್ ನಮ್ಮ ಅಧ್ಯಕ್ಷರು ಅಫ್ಸರ್ ಮಿ ಅವರು ನಿಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಂದೊಂದು ಕಾಪಿ ಕೊಡ್ತಾರ. ಸ್ಟೇಟ್ ಗೌರ್ಮೆಂಟ್ 2003 ಏನಾಯ್ತು,
2000 ಮೊನ್ನೆ 21-22ದಾಗ 160 ಕೋಟಿ ರೂಪಾಯಿ ಧರ್ಮಸಿಂಗ್ ಜಿ ಅವರು ಯಾವಾಗ ಲೋಕಸಭಾ ಸದಸ್ಯರಿದ್ರು ಆ ಸಮಯದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ ಕೂಡ ನಿಮ್ಮೆಲ್ಲರೂ ಇದೆ. ಅದಕ್ಕೆ ನಾನು ಇಷ್ಟ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತೆಲ್ಲ ತಾವು ಸ್ವಾಭಿಮಾನದಿಂದ ಜೇರ್ಪಳ್ಳಿರ್ತಕ್ಕಂಥ ಎಲ್ಲ ನಮ್ಮ ತಾಯಿದ್ರು ನನ್ ಯಾವಾಗ ಹಿಂದಿನ ಜನ್ಮ ಪುಣ್ಯ ಅದನೋ ಗೊತ್ತಿಲ್ಲ ನನಗ, ಇವತ್ತು ಇಷ್ಟು ಸ್ವಾಭಿಮಾನದಿಂದ ನನ್ನನ್ನು ಬರ ಮಾಡ್ಕೊಂಡಿದ್ರಿ, ನನ್ನನ್ನು ಇಲ್ಲಿ ಕರೆದಿ ಇವತ್ತ ಬಹಳ ಒಳ್ಳೆ ರೀತಿಯಿಂದ ಅಲ್ಲಿಂದ ಇಲ್ಲಿವರೆಗೆ ಮೆರವಣಿಗೆ ಮುಖಾಂತರ, ಯಾಕಂದ್ರ ಇಲ್ಲಿ ಕಾರ್ಯಕ್ರಮ ರಾತ್ರಿ ಆಗ್ಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಇಲ್ಲಿ ಮಧ್ಯಾಹ್ನ ಮಾಡಬೇಕಾಯ್ತು. ನಾನು ಎಲ್ಲ ನಮ್ಮ ದೇವಣಿ ಪರಿವಾರ ಜೇರ್ಪಾಡಿ ಯುವಕರಿಗೆಲ್ಲ ರಿಕ್ವೆಸ್ಟ್ ಮಾಡಿ ರಾತ್ರಿ ಸಮಯ ಆಗ್ತಾ ಇಲ್ಲ, ಅದಕ್ಕೆ ಮಧ್ಯಾಹ್ನ ಮಾಡಬೇಕು ಅಂದಾಗ ಅವರೆಲ್ಲರೂ ಕೂಡ ಇದು ಮಾಡಿ ಇವತ್ತ ಮಧ್ಯಾಹ್ನ ಮಾಡೋದು ಕೂಡ ಇಷ್ಟೊಂದು ಅಪಾರ ಸಂಖ್ಯೆ. ಅವಾಗ ನಾವು ಹೇಳಿದ ಪ್ರಕಾರ ನಾವು ಯಾರಿಗೂ ಕೂಡ ಹೇಳಕ್ ಹೋಗ್ಲಿಲ್ಲ, ನಾನು ಹುಟ್ಟೊಬ್ಬನೇ ಮಾಡಲ್ಲ ಅಂತ ಹೇಳ, ಆದ್ರೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಯಾವುದೇ ಒಂದು ಮನುಷ್ಯ ಎಷ್ಟೇ ದುಡ್ಡು ಖರ್ಚು ಮಾಡಬಹುದು, ಏನೇ ಆಗ್ಬೋದು, ಏನೇ ಇಲ್ಲ, ಬಟ್ ಜನ ತಮ್ಮ ಮನಸ್ಸಿನಿಂದ ಬರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬೆಳಿಗ್ಗೆ ನೋಡ್ತಾ ಇದ್ದೀನಿ, ನಾನು ನಿಂದ್ರಕ್ಕೂ ಆಗ್ತಾ ಇಲ್ಲ, ಕುಂದ್ರಕ್ಕೂ ಆಗ್ತಾ ಇಲ್ಲ. ಅಷ್ಟೊಂದು ಜನ ಹಾರು, ಶಾಲು, ಹೂವಿನಾರು ನನಗನ್ನಿಸ್ತದ ಯಾರು ಹೈದರಾಬಾದ್ ತರಿಸಿದಾರ, ಯಾರು ಬೆಂಗಳೂರಲ್ಲಿ ತರಿಸಿದಾರ, ಪಾಪ ಅವರು ಅಷ್ಟೊಂದು ಖರ್ಚು ವೆಚ್ಚಗಳು ಮಾಡಿ ಇವತ್ತು ಶಾಲು ಹಾರುಗಳು ಇವತ್ತು ಪಾಪ ತಾವು ನನ್ನಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ತಾವು ಮಾಡಿದಿರಿ. ನಿಮ್ಗೆ ನಾನು ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ ಪ್ರೀತಿ ವಿಶ್ವಾಸ ಸದಾ ನನ್ಮೆ ಆಗಿರ್ಲಿ. ಅದರ ಜೊತೆಯಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿದೆಲ್ಲ ಗುರ್ತಿದೆ. ಈಗೇನು ಶಿಶು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಜೇರ್ಪೇಟ್ ಬಿಡುವಲ್ಲಿ 2 ಹಂತದಲ್ಲಿ ಒಟ್ಟು 12 ಲಕ್ಷ, ಮೌನೇಶ್ವರ ಶಾಲೆ ಹಿಂದ್ಗಡೆ ಪೀರು ಕಳಿಸಲು 8 ಲಕ್ಷ ಇವೆಲ್ಲ ಕೊಟ್ಟಿರೋದು ಹುಮನಾಬಾದ್ ಪಟ್ಟಣದ ಜೇರ್ಪೇಟ್ ಬಿಡುವ ಜನರ ಸರ್ವಾಂಗೀಣ ಅಭಿವೃದ್ಧಿ ಪೂರಕವಾಗಿ ಅದೇ ಹೇಳಿದ್ರೆ 2018-19 ಸಾಲಿನಲ್ಲಿ ಸ್ಲಮ್ ರೋಡ್ ವತಿಯಿಂದ ಪ್ರತಿ ಮನೆಗೆ 5 ಲಕ್ಷ ರೂಪಾಯಿ ನೀಡಿ ಒಟ್ಟು 12 ಕೋಟಿ 45 ಲಕ್ಷ ಅನುದಾನ ವೆಚ್ಚ ಮಾಡುವ ಮೂಲಕ ಜೇರ್ಪೇಟ್ ಬಿಡುವಲ್ಲಿ ಒಟ್ಟು 250 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಜೇರ್ಪೇಟ್ ಬಿಡುವಿಂದ ದುಮ್ಮನ್ಸೂರು ಜನರು ಕೂಡ ತಾವಿದ್ರಿ, ದುಮ್ಮನ್ಸೂರ್ಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಮಳೆ ಬಂತು ಅಂದ್ರೆ ನೀವು ಅಕಡಿಗೆ ಹೋಗ್ಬೇಕಾಗಿತ್ತು. ಆ ಬ್ರಿಡ್ಜ್ ಕೂಡ 1 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿ ಅದು ಕೂಡ ಕೆಲಸ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತೇನು 2018-19ರಲ್ಲಿ ಮೌಲಾಲಿ ವೃತ್ತದಿಂದ ಮೌನೇಶ್ವರ ಶಾಲೆವರೆಗೆ 1 ಕೋಟಿ ಅನುದಾನ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಇವತ್ತೇನು ಅಲ್ಲಿಂದ ಮಾಡಿದೆವು ಅದು ನಮ್ಮ ಸಮಯದಲ್ಲಿ ಆಗ್ಯದ. ಈಗೇನಾಗ್ಯದ ನನಗೆ ಗೊತ್ತಿಲ್ಲ. 2015 ಸಾಲಿನಲ್ಲಿ 30 ಲಕ್ಷ ಅನುದಾನ ವೆಚ್ಚ ಮಾಡಿ ಮೌನೇಶ್ವರ ಶಾಲೆಯಿಂದ ಕಾಳಪ್ಪ ಕಿರಾಣಿ ಅಂಗಡಿಯವರೆಗೆ ಇದೇನು ರಸ್ತೆ ಅದ ಸಿಸಿ ರೋಡು, ಇದ್ರೂ ಕೂಡ ಅದೇ ಸಮಯದಾಗಿದೆ. ಮೌನೇಶ್ವರ ಶಾಲೆಯಿಂದ ದುಮುರ್ಸೂರು ಹಡದವರೆಗೆ 25 ಲಕ್ಷ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಪೂರ್ಣ ಮಾಡಲಾಗಿದೆ. ಇವತ್ತು ಅನೇಕ ಕಾರ್ಯಗಳು ಇವತ್ತು ನಾವು ಮಾಡತಕ್ಕಂಥ ಕಾರ್ಯದಲ್ಲಿ ನಾವು ತೊಡಗಿದ್ದೀವಿ. ಇವತ್ತು ನಾವು ಹೇಳ್ತಕ್ಕಂಥ ಇಷ್ಟೇ ಇದೆ. ಇನ್ನು ನಾನು ಬಹಳ ಜನರು ನನ್ನ ಸುಪುತ್ರರಾದಂತ DCC ಬ್ಯಾಂಕಿನ ಉಪಾಧ್ಯಕ್ಷರಂತ ಅಭಿಷೇಕ್ ಪಾಟೀಲ್ ಅವರು, KMF ನ ನಿರ್ದೇಶಕರಾದಂತ ಬಬ್ಲು ಪಾಟೀಲ್ ಅವರು, ನನ್ನ ಇನ್ನೊಬ್ಬ ಸುಪುತ್ರ ಆದಂತ ಅಕ್ಷಯ್ ಪಾಟೀಲ್ ಅವರು, ರುದ್ರಂ ಪಾಟೀಲ್ ಅವರು, ಅಕ್ಷಯ್ ತಾಳಂಪಳ್ಳಿ ಅವರು ಮತ್ತು ದತ್ತಕುಮಾರ್ ಚಿದ್ರಿ ಅವರು, ಇನ್ನು ಅನೇಕ ಜನ ತಾವೆಲ್ಲ ಇಲ್ಲಿ ಸೇರಿದಿರಿ. ಇವತ್ತೆಲ್ಲ ನಮ್ಮ ಬುಳ್ಳವ್ರ ಅವ್ರ ಕಡೆ ಕೂತಿದಾರ, ಡಾಕ್ಟರ್ ಇದಾರ, ಅನೇಕ ಜನ ಇವತ್ತು ವ್ಯಾಪಾರಸ್ಥರು ಕೂಡ ಇವತ್ತ ಏನೋ ನನಗೆ ಗೊತ್ತಿಲ್ಲ, ಹುಮ್ನಾಬಾದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಬೆಳಗ್ಗೆ ನನ್ನ ಮನೆಗೆ ಬಂದು ನಾನು ಬಹಳ ಗೌರವದಿಂದ ಸನ್ಮಾನಿಸಿ ನನಗೆ ಶಾಲು ಹಾಲು ಹಾಕಿ ಇವತ್ತು ಅವೆಲ್ಲ ಮಾಡಿದ್ರಿ. ನಾನು ಯಾವಾಗ್ಲೂ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನಾವೆಂದೂ ಕೂಡ ನಮ್ಮ ಜೀವನದಲ್ಲಿ ನಾವು ಯಾರಿಗೂ ಕೂಡ ಕೆಟ್ಟದ್ ಮಾಡ್ತಕ್ಕಂಥ ವ್ಯವಸ್ಥೆಯ ರೂಪದಲ್ಲಿ ಹೋಗಿಲ್ಲ. ಯಾರೋ ನಾವು ವಿರೋಧ ಮಾಡಿದ್ರು ಕೂಡ ಅವ್ನ ಹಣಿಬಾರ್ ಅವ್ನ ಸಂಕಟ ಅವ್ರ ಮುಂದಾದ್ರೂ ಸುಧಾರಣೆ ಆಗ್ತದಂತ ಅದ್ರಲ್ಲಿ ಹೋಗ್ತೀವಿ. ನಮ್ಮ ತಂದೆಯವರು ಒಂದೇ ಮಾತು ಹೇಳಿದ್ರು, ಯಾರಿಗೆ ನಿಮ್ಮಿಂದ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರಿಗೆ ಕೆಟ್ಟದ್ ಮಾಡಕ್ ಹೋಗ್ಬೇಡ್ರಿ ಅಂತ. ಅದಕ್ಕೆ ನಾವು ಆ ಭಾವನೆ ಇಟ್ಕೊಂಡೆ ಜನರ ಮಧ್ಯದಲ್ಲಿ ಸೇರಿ ಒಂದು ಒಳ್ಳೆ ಕಾರ್ಯಗಳು ಮಾಡ್ತಕ್ಕಂಥ ಇದರಲ್ಲಿ ನಾವು ತೊಡಗಿದ್ವಿ. ನಾನು ಹಿಂದೂ ಕೂಡ ನಿಮ್ ಜೊತೆ ಇದ್ದೀನಿ, ಈಗಲೂ ಕೂಡ ಇದ್ದೀನಿ, ಮುಂದೂ ಇರ್ತೀನಿ. ನಾನು ಸಾಯುವವರೆಗೂ ಕೂಡ ನಿಮ್ ಜೊತೆಯಲ್ಲಿ ಬೆಳೆದಿ ಹೊರದಿ ಕೆಲಸ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಾನು ತೊಡಗ್ತೀನಿ. ಮುಂದೆ ಬರ್ತಕ್ಕಂಥದ್ದಿಂದಲೇ ಜೇರ್ಪೇಟ್ ಬಡಾವಣೆಯಿಂದ ಒಂದು ಮೆಸೇಜ್ ಹೋಗ್ಬೇಕು. ಪಪ್ಪು ಬರೇ ಸನ್ಮಾನ ಮತ್ತ ಬರ್ತಡೇ ಮಾಡಿದ್ರು ಆಗೋದಲ್ಲ. ಬರ್ತಕ್ಕಂಥದಿಂದಲೇ ಯಾವುದೇ ಚುನಾವಣೆ ಬರಲಿ, ಇಲ್ಲಿಂದು ಬ್ಯಾಲೆಟ್ ಪೇಪರ್ ಇರಲಿ ಅಥವಾ ಎಲೆಕ್ಟ್ರಾನಿಕ್ ಇದು ಇರಲಿ, ಆ ಮತದಾನ ಮೂಲಕ ಇವತ್ತು ಅವ್ರಿಗೆ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನೀವೆಲ್ಲ ಮಾಡ್ತೀರಿ ಅಂತ ನನಗೆ ಭರವಸೆ ಇದೆ. ನೀವೆಲ್ಲರೂ ಕೂಡಿ ಬಹಳ ಗೌರವದಿಂದ ನನ್ನನ್ನು ಸನ್ಮಾನಿಸಿದ್ರಿ. ಸದಾ ನಿಮ್ಮ ಪ್ರೀತಿ ವಿಶ್ವಾಸ ನನ್ನಾಗಿರ್ಲಿ. ಯಾಕಂದ್ರೆ ನಮ್ ಗಂಗಾಧರ್ ಶಿವಾಚಾರ್ಯ ಅವರು
ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತೀರಿ ನನಗ ಯಾರ ಬಗ್ಗೆ ಏನು ಕೂಡ ಮಾತಾಡೋದ್ ಬೇಡ, ನಿಮಗೆಲ್ಲ ದೇವ್ರು ಒಳ್ಳೇದ್ ಮಾಡ್ತಾರ, ನಿಮಗೆಲ್ಲ ಆಶೀರ್ವಾದ ಇದೆ, ವೀರಭದ್ರನ ಆಶೀರ್ವಾದ ಇದೆ ಅಂತ. ನಾನು ಯಾವಾಗ್ಲೂ ಕೂಡ ಅಪ್ಪಾಜಿಯವರು ಕೆಲವೊಂದ್ಸಲ ಅವರೊಂದು ನಾವೊಂದು ಮಾತಾಡುವಾಗ ಅಪ್ಪಾಜಿಯವರು ಹೇಳಿದ್ರು, ಇಲ್ಲ ನೀವೇನು ಹೆಂಡಿ ಮ್ಯಾಗ ಕಲ್ಲು ಹೊಡೆದ್ರೆ ಮಾರಿ ಮ್ಯಾಗ ಬೀಳ್ತು, ಆ ಕಲ್ಲು ಯಾಕೆ ಹೊಡಿತೀರಿ, ಆ ಹೆಂಡಿ ಮಾರಿ ಮ್ಯಾಗ ಯಾಕೆ ಸಿಡಿಸ್ಕೋತೀರಿ ಅಂತ ಅಪ್ಪಾಜಿಯವರು ಒಂದ್ಸಲ ಸೂಕ್ಷ್ಮವಾಗಿ ಹೇಳಿದ್ರು ನನಗೆ. ಯಾಕಂದ್ರೆ ನಾನು ಬಹಳ ಸೂಕ್ಷ್ಮವಾಗಿ ನಾನು ತಿಳ್ಕೊಂಡ ಆಯ್ತು ಬುದ್ಧಿ ತಾವ್ ಯಾವ ರೀತಿ ಆದೇಶ ಮಾಡ್ತೀರಿ ಆ ಆದೇಶ ಕೂಡವಾಗಿ ನಾನು ನಡೀತೀವಿ ಅಂತ. ಇವತ್ತೇನು ತಾವೆಲ್ಲರೂ ಕೂಡ ಅನೇಕ ಜನ ತಾವೆಲ್ಲ ಭಾಗಿಯಾಗಿದ್ರಿ. ಇನ್ನು ನನಗ ಮತ್ತೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿದೆ. ಲಿಂಗೈಕ್ಯ ತಂದೆಯವರಾದಂತ ಪೂಜ್ಯ ಬಸವರಾಜ್ ಪಾಟೀಲ್ ಜಿಯವರ ನಮ್ಮ ಸ್ವರ್ಗೀಯ ತಾಯಿ ಆದಂತ ಶಕುಂತಲಾ ಪಾಟೀಲ್ ರವರ ಅಲ್ಲಿ ಇದಕ್ಕೂ ಕೂಡ ಹೋಗ್ಬೇಕಾಗಿದೆ. ವೀರಣ್ಣ ಪಾಟೀಲ್ ಅವರು ಬಹಳ ಇದರಿಂದ, ಯಾಕಂದ್ರ ಈ ಇದರಲ್ಲಿ 4 ಜನ ಅಂತಂದ್ರಲ್ಲಿ ಇವರೊಬ್ಬರೇ ಹಿರಿಯರು. ಇವತ್ತು ಅವ್ರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅವ್ರು ಹೇಳ್ತಕ್ಕಂಥದ್ದು ಬಸವರಾಜ್ ಪಾಟೀಲ್ ಸತ್ಯ ಮಾತು. ಎದ್ರ ಹನುಮಂತಿಯವರು ಇದ್ದಾರ, ಅಲ್ಲಿ ಮುಂದೆ ವೀರಭದ್ರೇಶ್ವರ ಇದ್ದಾರ, ಇಷ್ಟೆಲ್ಲ ಪರಿವಾರ ಈ ಗೌಡ್ರ ಪರಿವಾರ ಮುಂದಾಗಬೇಕು ಅಂದ್ರೆ ಲಿಂಗೈಕ್ಯ ಬಸವರಾಜ್ ಪಾಟೀಲ್ ಅವರು 1,00,000% ಸತ್ಯ ಮಾತು. ಬಸವರಾಜ್ ಪಾಟೀಲ್ ಇಲ್ಲದೆ ಇದ್ದಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ತಿದ್ದೋ ಗೊತ್ತಿಲ್ಲ. ಈಗ ಇದ್ದವರು ಇಲ್ದೋರು ಎಲ್ಲರಿಗೆ ಬಸವರಾಜ್ ಪಾಟೀಲ್ ಅವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೀತಕ್ಕಂಥದ್ದು ನಮಗ ಸಿಕ್ಕಿದೆ. ಅದ್ ಸಲುವಾಗಿ ತಮಗೆಲ್ಲರಿಗೆ ಇನ್ನೊಂದ್ಸಲ ನಾನು ಕೋಟಿ ಅಭಿನಂದನೆಗಳು